ಪುರುಷರಿಗೆ ಬಸ್ನಲ್ಲಿ ಫ್ರೀ ಓಡಾಟದ ಬಗ್ಗೆ ಡಿಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ನೋಡಿ. ಡಿಕೆಶಿ ಹೇಳಿಕೆಯ ಬಗ್ಗೆ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಕೆಶಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ. ಡಿಸಿಎಂ ಡಿಕೆಶಿ ಮಕ್ಕಳ ಜೊತೆಗೆ ಮಾತಾಡಿದಾರಷ್ಟೇ. ಡಿಕೆಶಿ ಹೇಳಿಕೆಯ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಜೊತೆ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಈ ಶಕ್ತಿ ಏನಾದ್ರು ಬಾಕಿ ಇದೆ ಸರ್? ಶಕ್ತಿ ಸ್ವಲ್ಪ ಬರಬೇಕು. ಒಟ್ಟು ನಮಗೆ ಬಡ್ಜೆಟ್ ಅಲ್ಲಿ 5,500 ಕೋಟಿ ಇಟ್ಕೊಂಡಿದ್ದಾರೆ. ಆದ್ರೆ ಅದಕ್ಕಿಂತ ಜಾಸ್ತಿ ಹೆಣ್ಮಕ್ಳು ಜಾಸ್ತಿ ಹೋರಾಡ್ತಾ ಇದ್ದಾರೆ. ಅದು ಸ್ವಲ್ಪ ಬರಬೇಕು. ಈಗ ಪುರುಷರಿಗೂ ಉಚಿತ ಪ್ರಯಾಣದ ಬಗ್ಗೆ ಚಿಂತನೆ ಆಗ್ತಾ ಇದೆ ಸರ್. ಪುರುಷರಿಗೂ ಉಚಿತ ಪ್ರಯಾಣದ ಬಗ್ಗೆ ಚಿಂತನೆ ಆಗ್ತಾ ಇದೆ. ಶಿವಕುಮಾರ್ ಅವರು ನನ್ನ ಏನೋ ಮಕ್ಕಳ ಜೊತೆ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ ಅಂತ ಪತ್ರಿಕೆಯಲ್ಲಿ ನೋಡಿದೆ. ನಾನು ಡೀಟೇಲ್ ಗೊತ್ತಿಲ್ಲ. ನನ್ ಮುಂದೆ ಏನೂ ಇಲ್ಲ. ಶಿವಕುಮಾರ್ ಸಿಗ್ತಾ ಕೇಳ್ತೀನಿ. ಈ ಶಕ್ತಿ ಏನಾದ್ರು ಬಾಕಿ ಇದೆ ಸರ್? ಶಕ್ತಿ ಸ್ವಲ್ಪ ಬರಬೇಕು. ಒಟ್ಟು ನಮಗೆ ಬಡ್ಜೆಟ್ ಅಲ್ಲಿ 5,500 ಕೋಟಿ ಇಟ್ಕೊಂಡಿದ್ದಾರೆ. ಆದ್ರೆ ಅದಕ್ಕಿಂತ ಜಾಸ್ತಿ ಹೆಣ್ಮಕ್ಳು ಜಾಸ್ತಿ ಹೋರಾಡ್ತಾ ಇದ್ದಾರೆ. ಅದು ಸ್ವಲ್ಪ ಬರಬೇಕು. ಈಗ ಪುರುಷರಿಗೂ ಉಚಿತ ಪ್ರಯಾಣದ ಬಗ್ಗೆ ಚಿಂತನೆ ಆಗ್ತಾ ಇದೆ ಸರ್. ಪುರುಷರಿಗೂ ಉಚಿತ ಪ್ರಯಾಣದ ಬಗ್ಗೆ ಚಿಂತನೆ ಆಗ್ತಾ ಇದೆ. ಶಿವಕುಮಾರ್ ಅವರು ನನ್ನ ಏನೋ ಮಕ್ಕಳ ಜೊತೆ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ ಅಂತ ಪತ್ರಿಕೆಯಲ್ಲಿ ನೋಡಿದೆ. ನಾನು ಡೀಟೇಲ್ ಗೊತ್ತಿಲ್ಲ. ನನ್ ಮುಂದೆ ಏನೂ ಇಲ್ಲ. ಶಿವಕುಮಾರ್ ಸಿಗ್ತಾ ಕೇಳ್ತೀನಿ. ಈ ಶಕ್ತಿ ಏನಾದ್ರು ಬಾಕಿ ಇದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.